ಪ್ರಭಾವ ಪದ್ಧತಿಯ 62ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 92ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯನ್ನ ಪ್ರೀತಿಯಿಂದ ಸೇವಿಸುವವರು ಇಂದ್ರನಿಗಿಂತಲೂ ಹೆಚ್ಚಿನವರಾಗ್ತಾರೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಕ್ಷಣಂ ಸರೋಜೆ ಕ್ಷಣ ಪಾದುಕೆ ಯಃ ಕೃತಾದರ ಕಿಂಕುರುತೆ ಭವತ್ಯಾಹ ಅಕಿಂಚನಸ್ಯಾಪಿ ಭವಂತಿ ಶೀಘ್ರಂ ಭ್ರೂಕಿಂಕರಾಸ್ತಸ್ಯ ಪುರಂದರಾದ್ಯಾಹ. ಸರೋಜ ತಾವರೆ ಹೂವಿನಂತಿರುವ ಈ ಕ್ಷಣ ದಿವ್ಯವಾದ ಕಣ್ಣುಗಳುಳ್ಳ ಭಗವಂತನ ಪಾದುಕೆಯೇ, ಯಹ ಯಾರು, ಕೃತ ಮಾಡಲ್ಪಟ್ಟಿರುವ, ಆದರಸ್ತನ್ ಪ್ರೀತಿಯುಳ್ಳವನಾಗಿ, ಭವತ್ಯಾಹ ನಿನಗೆ, ಕ್ಷಣಂ ಸ್ವಲ್ಪ ಕಾಲ, ಕಿಂಕುರುತೆ ಕೈಂಕರ್ಯವನ್ನು ಮಾಡುತ್ತಾನೋ, ಅಕಿಂಚನಸ್ಯಾಪಿ ಏನೂ ಇಲ್ಲದವನಾಗಿದ್ದರೂ, ತಸ್ಯ ಅವನಿಗೆ, ಶೀಘ್ರಂ ಬೇಗನೆ, ಪುರಂದರಾದ್ಯಾಹ ಇಂದಿರನೇ ಮೊದಲಾದವರು, ಭ್ರೂಕಿಂಕರಾಹ ಹುಬ್ಬನ್ನು ನೋಡಿಯೇ ಕೆಲಸ ಮಾಡುವವರಾಗಿ, ಭವಂತಿ ಆಗುತ್ತಾರೆ. ಪಾದುಕಾ ಸಹಸ್ರದ 87ನೆಯ ಶ್ಲೋಕದಲ್ಲಿ ಪಾದುಕಾದೇವಿಯನ್ನ ನಮಿಸದ ಅಸುರರಿಗೂ ಕೂಡ ನಮಿಸಿದ ಪುಣ್ಯ ಸಿಗುವಂತೆ ಮಾಡುತ್ತಾಳೆ ಎಂಬುದನ್ನು ನೋಡಿದ್ದೀವಿ. ಹಾಗೇ ನಮಿಸುವವರಿಗೆ ಬ್ರಹ್ಮ, ಶಿವ ಹಾಗೂ ಇಂದ್ರನೇ ಮೊದಲಾದ ಪದವಿಗಳು ಸಿಗುತ್ತವೆ ಎಂಬುದನ್ನು ನೋಡಿದ್ದೀವಿ. ಈಗ ದೇಶಿಕರು ಹೇಳ್ತಾರೆ, ಪಾದುಕಾದೇವಿಯನ್ನ ಪ್ರೀತಿಯಿಂದ ಕೂಡಿ ಸ್ವಲ್ಪ ಕಾಲ ನಮಿಸುವವರಿಗೆ, ಕೈಂಕರ್ಯವನ್ನ ಮಾಡಿದುದೇ ಆದರೆ ಅಂತಹವರಿಗೆ ಯಾವ ವಿಧವಾದ ಯೋಗ್ಯತೆಯೂ ಇಲ್ಲದೇ ಇದ್ದರೂ ಸಹ ಇಂದ್ರನೇ ಮೊದಲಾದವರೂ ಕೂಡ ಅವರ ಭ್ರೂಕಿಂಕರರನ್ನಾಗಿ ಮಾಡಿಕೊಳ್ಳುವಂತಹ ದೊಡ್ಡ ಪದವಿಯನ್ನ ಪಡೆಯುತ್ತಾರೆ ಅಂತಾರೆ. ಅಂದ್ರೆ ಮಾತಿನಲ್ಲಿ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ, ಹುಬ್ಬಿನ ಚಲನೆಯಿಂದಲೇ ಕೆಲಸ ಮಾಡಿಸಿಕೊಳ್ಳುವಂತಹ ಪದವಿ ಸಿಗತ್ತೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಪದವಿ ಬಂದು ಬಿಡುತ್ತಂತೆ. ಇದಕ್ಕೆ ಅವರಿಗೆ ಬೇರೆ ಯಾವ ಯೋಗ್ಯತೆಯೂ ಬೇಡ, ಬರೀ ಪಾದುಕಾದೇವಿಗೆ ಪ್ರೀತಿಯಿಂದ ಕೈಂಕರ್ಯ ಮಾಡಿದ್ರೆ ಸಾಕು ಅಂತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.